ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು 60ನೇ ಹುಟ್ಟುಹಬ್ಬವನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಸದಾಕಾಲ ಕನ್ನಡ ನೆಲ, ಜಲ, ಭಾಷೆ ಹಾಗೂ ಕನ್ನಡಿಗರ ಹಿತಕ್ಕಾಗಿ ದಶಕಗಳಿಂದ ಹೋರಾಟ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು 60ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಹಾಗೂ ಕರವೇ ಕಾರ್ಯಕರ್ತರಿಂದ ಹಣ್ಣು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ನಾರಾಯಣಗೌಡರು ನೆಲ, ಜಲ, ಗಡಿ ವಿಷಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುವುದಂತೆ ತಡೆಯುತ್ತಾ ಬಂದಿದ್ದಾರೆ. ಇವರ ಹೋರಾಟವು ಕನ್ನಡಿಗರ ಮನಸ್ಸುಗಳಿಗೆ ಕೊಡುಗೆಯಾಗಿದೆ. ಇವರಿಗೆ ದೇವರು ಆರೋಗ್ಯ ನೀಡಿ ದೀರ್ಘಾಯುಷ್ಯವಾಗಿ ನೀಡಲಿ ಎಂದು ಇದೇ ಸಂದರ್ಭದಲ್ಲಿ ಹಾರೈಸಿದರು. ಕನ್ನಡ ಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡ ಸಾಹೇಬ್ರದ್ದು ಇವತ್ತಂತೆ 60ನೇ ಹುಟ್ಟುಹಬ್ಬ. ಅವರು ಮಾಡಿದಂಥ ಕಾರ್ಯ ಯಾವುದೂ ಇಲ್ಲ ಅನ್ನೋಕ್ಕಾಗೋದಿಲ್ಲ. ಕನ್ನಡ ಪರವಾಗಿ ನೆಲ, ಜಲ, ಭಾಷೆ ಸಲುವಾಗಿ ಸತತ ಹೋರಾಟ ಮಾಡುತ್ತೂ ಪ್ರತಿಯೊಂದರೊಳಗೂ ಜಯ ಸಾಧಿಸಿದರು. ನ್ಯಾಯಪರ ಹೋರಾಟವನ್ನು ಯಾರಾದರೂ ಕರ್ನಾಟಕದಲ್ಲಿ ಮಾಡ್ತಿದ್ರೆ ನಾರಾಯಣಗೌಡರು ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಗರ್ವ ಅನ್ನಿಸ್ತೈತಿ. ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಬಡಿಗೇರ್ ಮಾತನಾಡಿ, ನಾರಾಯಣಗೌಡರು ಕನ್ನಡ ನಾಡಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅವರ ಹುಟ್ಟು ಹಬ್ಬದ ನಿಮಿತ್ತವನ್ನು ನಾವು ಪ್ರತಿ ವರ್ಷ ರಕ್ತದಾನ, ಶಾಲಾ ಮಕ್ಕಳಿಗೆ ಶಾಲಾ ಸಾಮಗ್ರಿ ವಿತರಿಸುವುದು ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಈ ವರ್ಷ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸುವ ಮೂಲಕ ಗೌಡರ ಆರೋಗ್ಯವಾಗಿ ಪ್ರಾರ್ಥಿಸುತ್ತಿದ್ದೇವೆ ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಮೆಚ್ಚಿನ ನಾಯಕರಾದಂಥ ಟಿ.ಎ. ನಾರಾಯಣಗೌಡರ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಜನರ ಆಸ್ಪತ್ರೆಯೊಳಗೆ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಇವತ್ತು ಅವ್ರನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಹಣ್ಣು ಹಂಪಲು ಕೊಡುವ ಮುಖಾಂತರ ಶಾಲೆಗೆ ಪೆನ್ನ, ನೋಟ್ ಬುಕ್ ಮತ್ತು ರಕ್ತದಾನ ಶಿಬಿರ ಮಾಡುವ ಮುಖಾಂತರ ಅವರ ಪ್ರತಿ ವರ್ಷ ನಾವು ಈ ರೀತಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಬಂದೀವಿ. ರಾಜ್ಯಾಧ್ಯಕ್ಷರು ನಾಡಾದ್ಯಂತ ನಾಡು ನುಡಿ ಜಲಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿದರು. ಇನ್ನಷ್ಟು ಅವರ ದೇವರು ಅವ್ರಿಗೆ ಶಕ್ತಿ ಕೊಡಲಿ, ಅವ್ರ ಆರೋಗ್ಯ ಕೊಡಲಿ, ಅವ್ರಿಗೆ ಎಲ್ಲ ರೀತಿಯ ಭಾಗ್ಯ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಅಮೂಲ್ ನಾವಿ, ಅನಿಲ್ ನಾವಿ, ರಫೀಕ್ ಪಠಾಣ್, ರುದ್ರೇ ಹಿರೇಮಠ್, ಡಾಕ್ಟರ್ ವರ್ಧಮಾನ್ ಬದನೇಕಾಯಿ, ಡಾಕ್ಟರ್ ವಿಶಾಲ್ ಹಡ್ಪದ್, ರಮೇಶ್ ಡೆಗ್ರೆ, ಸಚಿನ್ ದೊಡ್ಮನಿ, ಶುಭಂ ಕದಂ, ಸುರೇಶ್ ಮಾನೆ, ರಾಜಚಂದ್ರ ಕಾಂಬ್ಳೆ, ಸತ್ಯಪ್ಪ ಕಾಂಬ್ಳೆ, ಸೋಮೇಶ್ ಮಿರ್ಜಿ, ಮಲ್ಲಪ್ಪ ಡೋನೆವಾಡೆ, ಸುನಿಲ್ ತರದಾಳೆ, ಭೀಮಾ ಶೇರ್ಗಾಂವ್, ಖಾನಪ್ಪ ಬಾಡೋಕರ್, ಶಿವಾಜಿ ಖಾಡೆ, ಸಂಜಯ್ ಬೇವಿನ ಗಿಡದ್, ಮಲ್ಲಿಕಾರ್ಜುನ್ ಕರೋಶಿ, ಯಾಸಿನ್ ಜಮಾದಾರ್ ಸೇರಿದಂತೆ ನೂರಾರು ಕನ್ನಡ ಸೇನಾನಿಗಳು ಹಾಗೂ ಕರವೇ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಕಿರಣ್ ಹಕ್ಯಾಗೋಳ್, ಚಿಕ್ಕೋಡಿ.